ಗಾಂಧೀಜಿವರೆಗೂ ಯಾಕೆ ಹೋಯಿತು ಅಂತ ಏನಂದರೆ ಯಾವಾಗಲೂ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಡುವೆ ಈ ಫ್ಯಾಮಿಲಿ ವಿಚಾರಕ್ಕೆ ಸಂಬಂಧಪಟ್ಟ ಸಂಘರ್ಷ ಇದ್ದೇ ಇದೆ. ಇವರು ನೆಹರು ಹೆಸರನ್ನ ಯಾಕೆ ಇಡ್ತಾರೆ, ಇಂದಿರಾ ಗಾಂಧಿ ಹೆಸರು ಯಾಕೆ ಬೇಕಲ್ಲಿ, ರಾಹುಲ್ ಗಾಂಧಿ ಹೆಸರು ಯಾಕೆ ಬೇಕು, ರಾಜೀವ್ ಗಾಂಧಿ ಹೆಸರು ಯಾಕೆ ಬೇಕು ಅಂತ ಒಂದಷ್ಟು ತಕರಾರುಗಳು ಇದ್ದೇ ಇರ್ತವೆ. ಅದಕ್ಕೆ ಬದಲಾಗಿ ಇವರು ಆ ಜಾಗದಲ್ಲಿ ಪ್ರಧಾನಮಂತ್ರಿ ಅಂತ ಇಟ್ಟು ಎಕ್ಸೆಪ್ಟ್ ಗುಜರಾತ್ನ ನರೇಂದ್ರ ಮೋದಿ ಸ್ಟೇಡಿಯಂ ಬಿಟ್ಟುಬಿಟ್ರೆ ಅದು ಎಲ್ಲ ಕಡೆಗಳಲ್ಲಿ ಪ್ರಧಾನಮಂತ್ರಿ ಅಂತ ಬಂತು. ಇದು ಗಾಂಧೀಜಿವರೆಗೂ ಯಾಕೆ ಹೊರಟೋಯ್ತು ಇಲ್ಲಿ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇದು ಜಿ ರಾಮ್ಜಿ ಇದು ಯಾಕಾಯಿತು ಇದು ಅಂತ ಅದಕ್ಕೆ ಬರೋ ಮುಂಚೆ ಒಂದಿಷ್ಟು ಹೆಸರು ಚೇಂಜ್ ಆಗಿದೆ ಅಂತ ಹೇಳುವಂಥ ಒಂದು ಪ್ರಸ್ತಾಪ ಆಯಿತು. ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶ ಕಂಡಂಥ ಒಂದು ಅದ್ಭುತ ಪ್ರಧಾನಿಯಲ್ಲಿ ಒಬ್ಬರು, ಒಂದು ಬಹಳಷ್ಟು ಉತ್ತಮವಾದ ಕೆಲಸಗಳನ್ನು ಮಾಡಿದರು. ಅವರ ಕಾಲದಲ್ಲಿ ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನಾ ಅಂತ ತರಲಾಗಿತ್ತು. ಅದನ್ನು ಅವರು ಸೋತು ನೆಕ್ಸ್ಟು ಕಾಂಗ್ರೆಸ್ ಗೌರ್ಮೆಂಟ್ ಬಂದ ತಕ್ಷಣವೇ ಅದನ್ನು ಹೆಸರನ್ನು ಚೇಂಜ್ ಮಾಡಿ ನರೇಗಾ ಅಂತ ಮಾಡಿದರು. ಕಾಲಾನುಕ್ರಮದಲ್ಲಿ ಅದನ್ನು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಂತ ಮಾಡಲಾಯಿತು. ಮಲ್ಟಿಪರ್ಪಸ್ ನ್ಯಾಷನಲ್ ಐಡೆಂಟಿಟಿ ಕಾರ್ಡ್ ಅಂತ ಹೇಳಿ ಅಡ್ವಾಣಿಯವರ ಬಹುದೊಡ್ಡ ಕನಸಾಗಿತ್ತದು. ಅದನ್ನು ಇವರು ಸರ್ಕಾರ ಬಂದ ತಕ್ಷಣವೇ ಆಧಾರ್ ಅಂತ ಚೇಂಜ್ ಮಾಡಿದರು. ಆ ಆಧಾರನ್ನು ಕೂಡ ಅವರು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿಲ್ಲ. ನರೇಂದ್ರ ಮೋದಿಯವರ ಗೌರ್ಮೆಂಟ್ ಯಾವಾಗ ಬಂತು ಅದನ್ನು ಮೊಬೈಲ್ ಜೊತೆ ಲಿಂಕ್ ಮಾಡುವ ಮೂಲಕ ಅದನ್ನು ಬಹಳ ಚೆನ್ನಾಗಿ ಯೂಸ್ ಮಾಡಲಾಗಿತ್ತು. ಇವಾಗ ಯಾವುದಕ್ಕೂ ಕೂಡ ಆಧಾರ್ ಕೊಡಿ ಅನ್ನುವಂಥ ರೇಂಜಲ್ಲಿ ಬಳಸಲಾಗುತ್ತೆ. ಇನ್ನು ಅಂತ್ಯೋದಯ ಅನ್ನ ಯೋಜನಾ ಅಂತ ಹೇಳ್ಕೊಂಡು ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದರು ಯೋಜನೆ. ಅದನ್ನು ಇವರು ಚೇಂಜ್ ಮಾಡಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಮಾಡಿದರು. ಫ್ರೀಡಮ್ ಆಫ್ ಇನ್ಫಾರ್ಮೇಷನ್ ಆ್ಯಕ್ಟ್ ಅದನ್ನು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅಂತ ಬದಲಾವಣೆ ಮಾಡಲಾಯಿತು. ಸರ್ವ ಶಿಕ್ಷಾ ಅಭಿಯಾನ ಅಂತ ಅವ್ರು ತಗೊಂಡು ಬಂದಿದ್ದು ಆರ್ಟಿಕಲ್ 21A ಅಂಡರಲ್ಲಿ ಏನು ಸರ್ವ ಶಿಕ್ಷಾ ಅಭಿಯಾನ ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ತಂದಿದ್ರು. ಅದನ್ನು ರೈಟ್ ಟು ಎಜುಕೇಷನ್ ಆ್ಯಕ್ಟ್, ರೈಟ್ ಟು ಇವಾಗ ಏನೋ ಬೋಸ್ಟ್ ಮಾಡ್ತಾರಲ್ಲ ದೊಡ್ಡ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ನಾವು ತಂದಿದ್ದು ಅಂತ. ಅದು ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಅಂತ ಚೇಂಜ್ ಮಾಡಲಾಯಿತು. ಟೋಟಲ್ ಸ್ಯಾನಿಟೇಷನ್ ಕ್ಯಾಂಪೇನ್ ಇದನ್ನ ತಂದಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ. ನೀವು ಫಸ್ಟ್ ಮೆನ್ಷನ್ ಮಾಡಿದ್ರಲ್ಲ ನಿರ್ಮಲ್ ಭಾರತ್ ಅಭಿಯಾನ್, ಅದನ್ನ UPA ಅಲ್ಲಿ ಇದನ್ನ ಚೇಂಜ್ ಮಾಡಲಾಯಿತು. ಹೀಗೆ ಯಾವಾಗ ಕಾಂಗ್ರೆಸ್ನವರು ಈ ಹೆಸರು ಬಗ್ಗೆ ಬದಲಾವಣೆ ಅದಿದಂತ ಮಾತಾಡ್ತಾರೋ ಅವ್ರು ಒಂದ್ಸಲ ಹಿಸ್ಟ್ರಿಯನ್ನು ತಿರುಗಿ ನೋಡಬೇಕಾಗತ್ತೆ. ಇವರ ಹಲವಾರು ಇವರು ಯಾರು ಸಚಿವರುಗಳು ಕೂಡ ಈ ತರದ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅದರಿಂದಾಗಿ ಒಂದ್ಸಲ ಅವರು ತಿರುಗಿ ನೋಡಬೇಕಾಗತ್ತೆ. ಒಂದು ಎರಡನೇದಾಗಿ ಮಹಾತ್ಮ ಗಾಂಧೀಜಿಯವರ ವಿಷಯವನ್ನು ನೀವು ಪ್ರಸ್ತಾಪ ಮಾಡಿದ್ರಿ. ಮಹಾತ್ಮ ಗಾಂಧೀಜಿಯವರಿಗೆ ಅದ್ಭುತವಾದಂಥ ರೆಸ್ಪೆಕ್ಟ್ ಗೌರವವನ್ನು ಕೊಟ್ಟಿದ್ದು ಯಾರಾದರೂ ಇದ್ದರೆ ಅದು BJP ಅವರು. ಹೆಂಗಂತ ಹೇಳ್ತೀನಿ, ನಾವು ಗಾಂಧೀಜಿಯವರ ಹೆಸರುಗಿಂತ ಜಾಸ್ತಿ ಅವರ ಆಕ್ಷನ್ ಏನಿದೆ, ಅವ್ರು ಏನು ಹೇಳಿದ್ರು ಅದನ್ನು ನಮ್ಮ ಒಂದು ಯೋಜನೆಗಳಲ್ಲಿ ಹಾಗೂ ಕೆಲಸಗಳಲ್ಲಿ ಪ್ರತಿಪಾದನೆ ಮಾಡುವಂಥದ್ದನ್ನು ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಪಂಚನಿಷ್ಠೆ ಅಂತ ಇದೆ. ಅದರಲ್ಲಿ ನಾವು ಗಾಂಧಿ ಪ್ರಣೀತ ಸಮಾಜವಾದ ಅಂತ ಹೇಳ್ಕೊಂಡು ಅಳವಡಿಸ್ಕೊಂಡಿದ್ದೀವಿ. ಪಾರ್ಟಿ ಒಳಗಡೆ ಬಿಟ್ಬಿಟ್ಟು ಸರ್ಕಾರದ ಹೇಳ್ರಿ, ಅಲ್ಲಿಗೆ ಬರ್ತಾ ಇದ್ದೀನಿ. ಗಾಂಧೀಜಿ ಹೆಸರು ಯಾಕೆ ತೆಗೆದ್ರಿ ಅಷ್ಟೇ ಹೇಳ್ರಿ ಆಯ್ತಾ. ಗಾಂಧೀಜಿಯವರು ಯಾವತ್ತೂ ಸ್ವಚ್ಛತೆ ಬಗ್ಗೆ ಆದ್ಯತೆಯನ್ನು ಕೊಡ್ತಾ ಇದ್ರು. ಗಾಂಧಿ ಗೌರವ ಇಟ್ಕೊಳ್ರಿ. ನಾನು ನೆಹರುಗೇನೋ ಹೇಳಿದ್ರೆ, ನೀವು ಇಂದಿರಾ ಗಾಂಧಿಗೆ ಹೇಳಿದ್ರೆ, ನೀವು ರಾಜೀವ್ ಗಾಂಧಿಗೆ ಹೇಳಿದ್ರೆ ಬೇರೆ ವಿಚಾರ. ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಹೇಳ್ತಾ ಇದ್ದೀನಿ. ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರು ಸ್ವಚ್ಛತೆಯನ್ನ ಕಾಪಾಡಬೇಕು, ದೇಶವನ್ನು ಸ್ವಚ್ಛ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಸ್ವಚ್ಛ ಭಾರತ್ ಮಿಷನ್ ಅನ್ನ ತಂದಿದ್ದೀವಿ. ನೀವು ನನ್ನ ಯೋಜನೆ ಎಕ್ಸ್ಪ್ಲೈನ್ ಮಾಡಬೇಡ್ರಿ. ನನ್ನ ಯೋಜನೆ ನನಗೂ ಗೊತ್ತಿದೆ, ಪ್ರಾಥಮಿಕ ತಿಳುವಳಿಕೆ ನನಗೂ ಇದೆ. ರತನ್, ಗ್ರಾಮ ಸ್ವರಾಜ್ಯ ಇಲ್ಲ, ಇದು ಭಾಷಣ ಅಲ್ಲ ಇದು. ರತನ್ ಕೇಳಿಸ್ಕೊಳ್ಳಿ, ನಾನು ನೋಡ್ರಿ ಅದನ್ನ ನಾವು ಮಾಡಿದ್ವಿ. ಇವಾಗ ಈ ವಿಷಯದಲ್ಲೂ ಕೂಡ ಇದೇ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನಿಮಗೆ ಉತ್ತರ ಅಂತ ಕೇಳಿದೆ ನಾನು, ಭಾಷಣ ಕೇಳಿಲ್ಲ. ಇವಾಗ ನೀವು ಹೇಳಿದ್ರಿ ಉತ್ತರ ಕೇಳಿದೆ, ಭಾಷಣ ಕೇಳಿಲ್ಲ. ನಿಮಿಷ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ನೋಡಿ, ನೀವು ವಿಷಯಕ್ಕೆ ಬರೋ ಅಷ್ಟೊತ್ತಿಗೆ ದೊಡ್ಡ ಎಸ್ಸೆ ಇದು 4 ಪುಟಗಳ ಎಸ್ಸೆ ಕೇಳಿಲ್ಲ ನಾನು ನಿಮ್ಮನ್ನ. ಸಿಂಪಲ್ ಏನ್ ಕೇಳಿದೆ, ನಾನು ಬಹಳ ಸರಳವಾಗಿ ಒಂದು ಪ್ರಶ್ನೆ ಯಾವಾಗಲೂ ಕೂಡ ಮಹಾತ್ಮ ಗಾಂಧಿ ಅವರು ಕೇಳಿಸ್ಕೊಂಡ್ರೆ ಮಾತಾಡ್ತೀನಿ. ರತನ್, ಕೇಳಿಸ್ಕೊಂಡ್ರೆ ಮಾತಾಡ್ತೀನಿ, ರಾಮನ ಭಕ್ತರಾಗಿದ್ರು, ಕೇಳಿಸ್ಕೊಂಡ್ರೆ ಮಾತಾಡ್ತೀನಿ, ರಾಮನ ಬಗ್ಗೆ ಕೇಳಿಸ್ಕೊಂಡ್ರೆ ಮಾತಾಡ್ತೀನಿ. ಅವ್ರು ಏನ್ ಹೇಳ್ತಾ ಇದ್ರು ರಿಜಿಸ್ಟರ್ ಮಾಡಬಲ್ಲ ರತನ್, ನಾನು ನಿಮಗೆ ಕೇಳಿಸ್ಕೊಂಡ್ರೆ ಮಾತಾಡ್ತೀನಿ. ನನ್ನ ಪ್ರಶ್ನೆ ಬಹಳ ಸರಳವಾಗಿದೆ. ನೀವು ನಿರ್ಮಲ್ ಭಾರತ್ ಅಂದ್ರೆ ಏನು, ಸ್ವಚ್ಛ ಭಾರತ್ ಅಂದ್ರೆ ಏನು, ಈ ಪ್ರಾಥಮಿಕ ತಿಳುವಳಿಕೆ TV ನೋಡ್ತಿರ್ತಕ್ಕಂಥ 3ನೇ ಕ್ಲಾಸ್ ಮಗುಗೂ ಇದೆ. ಇದ್ರ ನಿಮ್ಮಿಂದ ಎಕ್ಸ್ಪ್ಲನೇಷನ್ಗೆ ಅವಶ್ಯಕತೆ ಇಲ್ಲ. ಹೆಸರುಗಳು ಈ ಥರ ಚೇಂಜ್ ಆಯಿತು ಅಂತ ಒಂದು. ಇದರಲ್ಲಿ ಇದಕ್ಕೆ ಸೇರಿಸು ಹೇಳಿದೆ, ಇಂದಿರಾ ಗಾಂಧಿದೇನ ಹೆಸರಿಟ್ಟಿದ್ರಾ? ಹೌದಪ್ಪ, ಏನೋ ಪ್ರಧಾನಮಂತ್ರಿ ಬೇರೆಯವ್ರು ಚೇಂಜ್ ಆಗಿದ್ದಾರೆ, ಅವ್ರ ಪಕ್ಷ ಬಂದು ಅವ್ರು ಇಟ್ಕೊಂಡು ಅಂತ ಹೇಳ್ಬಿಡ್ತೀನಿ. ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಹೆಸರು ನಿಮ್ಗೆ ಏನು ಮಾಡಿತ್ತು? ಅದಷ್ಟೇ ನನ್ನ ಬೇಸಿಕ್ ಕ್ವಶನ್. ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಅವರು ಹೇಳಿರುವಂಥ ವಿಚಾರಗಳೇನಿದೆ
ಅದನ್ನ ನಾವು ಈಗ ಸತೀಶ್ ಅವರೇ, ಫಾರ್ ಎಕ್ಸಾಂಪಲ್ ಸತೀಶ್ ಆಯ್ತು ಬಿಡ್ರಿ, ನಿಮ್ಮ ಅರ್ಥ ಗೊತ್ತಾಯ್ತು ಬಿಡ್ರಿ. ಸತೀಶ್ ಅವ್ರ ಸರ್ದಿ ಈಗ ಆದ್ರಿಂದಾಗಿ ಬ್ರೇಕ್ ತಗೊಂಡ್ಬಿಡ್ಲ, ನಾನು ಬ್ರೇಕ್ ತಗೊಳ್ಳ, ಅವ್ರ ಟೈಮ್ ಇದೆ, ಅಲ್ಲಲ್ಲ, ಬಿಡಿ ಒಂದು ಅವರ ಪ್ರಾಣತ್ಯಾಗ ಮಾಡಿದ್ರು ಹೇ ರಾಮ್ ಅಂತ ಹೇಳಿದ್ರು, ಆಯ್ತಾ? ಆದ್ರಿಂದಾಗಿ ಅವರ ವಿಚಾರ ಏನಿತ್ತು ರಾಮ್ ಅನ್ನುವಂಥದ್ದನ್ನ ಅದನ್ನ ಈ ಯೋಜನೆಯಲ್ಲಿ ಅಳವಡಿಸಲಾಗಿದೆ. ಸತೀಶ್ ಅವರೇ, ನನ್ನ ಪಾಯಿಂಟ್ ಏನಂತ ಹೇಳಿದ್ರೆ, ನಾವು ಬಹಳ ಸರಳವಾಗಿ ಮಾತಾಡ್ತಾ ಇದ್ದೀವಿ. ನಾಳೆ ದಿನ ಇನ್ನೊಂದು ಸರ್ಕಾರ ಬರುತ್ತೆ, ಕೇಜ್ರಿವಾಲ್ ಅವ್ರದ್ದೇ ಸರ್ಕಾರ ಬರಬಹುದು, ಅಥವಾ ಕಾಂಗ್ರೆಸ್ದೇ ಸರ್ಕಾರ ಬರಬಹುದು, ಇನ್ಯಾವುದೋ ಪಕ್ಷಗಳ ಸರ್ಕಾರ ಬರಬಹುದು. ಅವತ್ತಿಗೆ ಬಂದಾಗ ಅವತ್ತಿಗೆ ಯಾರು ಪ್ರಧಾನಮಂತ್ರಿ ಇದ್ದರೂ ಅವ್ರ ಹೆಸರು ಇಟ್ಕೋಬಹುದು, ನಮ್ಮ ತಕರಾರಿಲ್ಲ. ನನ್ನ ಮೂಲ ಪ್ರಶ್ನೆ ಇರೋದು ಏನಂತ ಹೇಳಿದ್ರೆ, ಮಹಾತ್ಮ ಗಾಂಧಿ ನಿಮ್ಗೇನು ಮಾಡಿದರು ಅಂತ. ಮಹಾತ್ಮ ಗಾಂಧಿ ಅಂತ ಒಂದು ಯೋಜನೆ ಇದ್ದಾಗ ಆ ಮಹಾತ್ಮ ಗಾಂಧಿ ಹೆಸರನ್ನೇ ಚೇಂಜ್ ಮಾಡುವಂತಹ ತುರ್ತು ದೇಶಾದ್ಯಂತ ಕೂಗೆದ್ದು ದೇಶಾದ್ಯಂತ ಅರ್ಜಿಗಳು ಹಾಕ್ಕೊಂಡು ಹೆಸರು ಚೇಂಜ್ ಆಗಬೇಕು ಅಂತ ಎಲ್ಲಾದರೂ ಇತ್ತ, ಆ ಧ್ವನಿ ಇತ್ತ ನಮ್ಮ ದೇಶದಲ್ಲಿ ಅಂತ ನನ್ನ ಪಾಯಿಂಟ್. ಅದು ಗಾಂಧೀಜಿ ಹೇ ರಾಮ್ ಅಂದರು, ಗೋಡ್ಸೆ ಗುಂಡೊಡ್ದ, ಅವ್ರಿಗೆ ಹೇ ರಾಮನ್ ಪ್ರೀತಿ ಇತ್ತು, ಅವ್ರು ಹೇ ರಾಮ್ ಅಂತ ಹೆಸರು ಇಟ್ಬಿಡಿ ಅಂತ ಯೋಜನೆಗೆ ಹೇಳಿದ್ರು. ನೋ, ಇದು ಆರ್ಗ್ಯುಮೆಂಟ್ ಅಲ್ಲ. ಗಾಂಧೀಜಿಗೆ ಬದುಕಿರೋಣ ಅಂತ ಕೇಳೋಣ ಅಂದರೆ, ಇದನ್ನು ಕೇಳೋಣ ಅಂದರೆ ನಿಮ್ಗೆ ಆಸೆ ಈ ಥರ ಇತ್ತಾ, ನಿಮ್ಮ ಹೆಸರಲ್ಲಿ ಯೋಜನೆಗಳು ಬರಬೇಕು ಅಂತಿದ್ರೆ ನನ್ನ ಹೆಸರಲ್ಲಿ ಯೋಜನೆ ಬೇಕಿರಲ್ಲಪ್ಪ ಅಂತ ಬೇಕಾದ್ರೆ ಅವ್ರು ಹೇಳ್ಬೋದಿತ್ತೇನೋ, ನನಗೆ ಅದು ಗೊತ್ತಿಲ್ಲ. ನನ್ನ ಪಾಯಿಂಟ್ ಸಿಂಪಲ್ ಇದೆ, ಈ ಹೆಸರು ಈ ವಿಚಾರ ಬೇರೆ ಯೋಜನೆ ಬಿಟ್ಬಿಡಿ. ಬೇರೆ ಯೋಜನೆ ಅವರವರು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಇಟ್ಕೊಂಡಿದ್ದಾರೆ, ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಇಟ್ಕೊಂಡಿದ್ದಾರಲ್ಲ. ಒಂದು ನಿಮಿಷ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ, ನಾನು ನಿಮ್ಮನ್ನು ಕೇಳ್ತಾ ಇಲ್ಲ ರೀ, ನಾನು ನಿಮ್ಮನ್ನು ಕೇಳ್ತಾ ಇಲ್ಲ, ನಾನು ನಿಮ್ಮನ್ನು ಕೇಳ್ತಾ ಇರ್ತೇನೆ, ನಾನು ನಿಮ್ಮನ್ನು ಕೇಳ್ತಾ ಇಲ್ಲ ರೀ, ನಾನು ನಿಮ್ಮನ್ನು ಕೇಳ್ತಾ ಇಲ್ಲ, ನಾನು ನಿಮ್ಮನ್ನು ಕೇಳ್ತಾ ಇಲ್ಲ ರೀ, ನಾನು ನಿಮ್ಮನ್ನು ಕೇಳ್ತಾ ಇಲ್ಲ, ನಾನು ನಿಮ್ಮನ್ನು ಕೇಳಿಲ್ಲ ರೀ. ಅವ್ರ ಕ್ವಶನ್ ಇದೆ, ಅವ್ರ ಸರದಿ ಇದು ಯಾಕೆ ಬಂತು ಅಂತ ಪ್ರಶ್ನೆ. ನೋಡಿ, ಇಲ್ಲಿ ಸ್ಪಷ್ಟವಾಗಿ ಏನ್ ತೋಚ್ತಾ ಇದೆ ಅಂತ, ಮಹಾತ್ಮ ಗಾಂಧೀಜಿ ಅವ್ರಿಗೆ ಬಿಜೆಪಿ ಅವರು ಅವಮಾನ ಮಾಡಿದ್ದಾರೆ. ಅವ್ರಿಗೆ ನೋಡಿ, ಈ ದೇಶ ಯಾವುದೇ ಒಂದು ವ್ಯಕ್ತಿಯ ಹೆಸರನ್ನು ಇಡ್ತಾರೆ, ನಾಮಕರಣ ಮಾಡ್ತಾರೆ ಒಂದು ರಾಷ್ಟ್ರದಲ್ಲಿ, ಪ್ರಪಂಚದಾದ್ಯಂತ ವಿವಿಧ ರಾಷ್ಟ್ರಗಳಲ್ಲಿ, ಅಂದ್ರೆ ಅವರ ಕೊಡುಗೆ ಏನಿದೆ ಈ ದೇಶಕ್ಕಾಗಿ. ಈ ವಿಶೇಷವಾಗಿ ತಗೊಂಡ್ರೆ ಬೇರೆ ಬೇರೆ ಹೆಸರುಗಳು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇಟ್ಟಿದ್ದಾರೆ. ಆದ್ರೆ ಮಹಾತ್ಮ ಗಾಂಧಿಯನ್ನ ನಾವು ಯಾಕೆ ಇಟ್ಕೋತೀವಿ? ಒಂದು ಆದರ್ಶ, ಒಂದು ಸಂದೇಶವನ್ನ ಕೊಟ್ಟಿದ್ದ, ಶಾಂತಿ, ಸೌಹಾರ್ದತೆ, ಅಹಿಂಸಾ, ಇಂಥ ಒಂದು ವ್ಯಕ್ತಿತ್ವನ ಇಡೀ ಪ್ರಪಂಚದಲ್ಲೇ ಒಂದು ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ನೆನೆಸ್ಕೊಂಡು ಸ್ಮರಿಸ್ತಾರೆ. ಇವತ್ತು ನೋಡಿ, ಮೊನ್ನೆ ರಷ್ಯಾದಿಂದ ಯಾರು ಪುಟಿನ್ ಬಂದಿದ್ರು, ಅವರು ಗಾಂಧೀಜಿ ಅವರ ಹೆಸರನ್ನ ಮಾತುಗಳಲ್ಲಿ ಉಲ್ಲೇಖ ಮಾಡಿ ಆ ಗೌರವವನ್ನ ನಮ್ಮ ರಾಷ್ಟ್ರಕ್ಕೆ ತಂದುಕೊಡ್ತಾರೆ. ಆದ್ರೆ ಇವ್ರು ಹೇಳ್ತಾರೆ, ನಾವು ಗಾಂಧೀಜಿಯ ಮಾತುಗಳನ್ನ ಹೇ ರಾಮ್ ಅಂದ್ರ ಅಂತ ಇಡೀ ಎಷ್ಟು ಬಾಲಿಶ ಮಾಡ್ತೀರಾ, ಜನರನ್ನ ಎಷ್ಟು ಮೂರ್ಖರನ್ನಾಗಿ ಮಾಡ್ತೀರಾ. ಮಹಾತ್ಮ ಗಾಂಧೀಜಿ ಅವ್ರನ್ನ ಇವತ್ತು ನಮ್ಮ ದೇಶದಲ್ಲಿ ಒಂದು ಆದರ್ಶ ರಾಷ್ಟ್ರಪಿತ ಅಂತ ಇಟ್ಕೊಂಡಿದೀವಿ. ನೀವು ಹೆಸರುಗಳನ್ನ ಬದಲಾವಣೆ ಮಾಡಿ ಇದೇನು ಹೊಸದಲ್ಲ. ಇವರು 32 ಏನು ಕೇಂದ್ರ ಸರ್ಕಾರದ ಬೇರೆ ಬೇರೆ ಯೋಜನೆಗಳಿದ್ವು, ಕಳೆದ ಇವೇನು ಆಡಳಿತಕ್ಕೆ ಬಂದ್ರು ಇವ್ರು 2014ರಿಂದ ಇಲ್ಲಿವರೆಗೆ 32 ಸ್ಕೀಮ್ ಚೇಂಜ್ ಮಾಡಿದ್ದಾರೆ. ಆ ಸ್ಕೀಮ್ ಚೇಂಜ್ ಮಾಡಿದ್ರಲ್ಲ, ರಸ್ತೆಗಳು, ಬೀದಿಗಳು ಎಲ್ಲ ಚೇಂಜ್ ಮಾಡ್ತಾರೆ. ನಂದೊಂದು ಪ್ರಶ್ನೆ ಇದೆ ಸತೀಶ್, ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಮನ್ನ. ಇಲ್ಲಿ ಗಾಂಧೀಜಿ ಒಂದು ಎಕ್ಸೆಪ್ಷನ್, ಎಲ್ಲ ರಾಜಕೀಯಗಳಿಗೆ ಆ ವ್ಯಕ್ತಿ ಪೂರ್ತಿ ಎಕ್ಸೆಪ್ಷನ್. ಈ ಕಾಂಗ್ರೆಸ್ ಅವರೊಂದು ಇಟ್ಕೊಳ್ಳಿ, ಬಿಜೆಪಿ ಒಂದು ಇಟ್ಕೊಳ್ಳಿ, ನಮ್ಮ ತಕರಾರಿಲ್ಲ ಅದಕ್ಕೆ. ಈ ಎಕ್ಸೆಪ್ಷನ್ ಇದ್ದಂಥ ವ್ಯಕ್ತಿ ಇದೆ ಹೆಸರನ್ನ ಯಾಕೆ ತೆಗ್ತೀವಿ? ಒಂದು ಏನಾದರೂ ಈಗ ನನ್ನ ಮನೆ ಮಾರಿ, ನನ್ನ ಹೊಲ ಮಾರಿ, ನನ್ನ ಗದ್ದೆ ಮಾರಿ, ನಾನೊಂದು ರೋಡ್ ಕಟ್ಟಿದ್ದಿದ್ರೆ ನನ್ನ ಹೆಸರಿಟ್ಕೋಬೋದು ಅದಕ್ಕೆ. ನಾನು ಕಟ್ಟಿರೋದು ಕಣಯ್ಯ ಅಂದ್ಬಿಟ್ಟು. ಸರ್ಕಾರ ಅಂದಾಗ ಜನಗಳ ತೆರಿಗೆ ದುಡ್ಡು, ಯಾರಪ್ಪನ ಮನೆ ಆಸ್ತಿ ಅಲ್ಲ ಅದು. ಯಾರೇ ಹೆಸರಿಟ್ಕೊಂಡು ಕಾಂಗ್ರೆಸ್ಗೂ ಸೇರಿಸೇ ಮಾತಾಡ್ತಿರೋದು ನಾನು. ಇಲ್ಲಾರೋ ರಾಜೀವ್ ಗಾಂಧಿ ಅಂಥದ್ದು, ಇಂದಿರಾ ಗಾಂಧಿ ಅಂತ ಇಟ್ಕೊಂಡ್ಬಿಟ್ಟಾಗ ಇಂದಿರಾ ಗಾಂಧಿಯ ಮನೆ ದುಡ್ಡಲ್ಲ ಅದು. ಮೈಸೂರು ಮಹಾರಾಜರಿಗೆ ಈ ಥರ 1000 ಆಪ್ಷನ್ಸ್ ಇತ್ತು ರೀ, ರಾಜರ ಕಾಲದಲ್ಲಿ 1000 ಆಪ್ಷನ್ಸ್ ಇತ್ತು ಅವ್ರಿಗೂ ಕೂಡ ಇವೆಲ್ಲ ಮಾಡಲಿಕ್ಕೆ. ಮನೆ ದುಡ್ಡು ತಂದು ಹಾಕಿದ್ರು ಎಷ್ಟೋ ಸಂದರ್ಭದಲ್ಲಿ. ಇವ್ರು ಇಲ್ಲಿವರೆಗೂ ಹೆಸರು ಬದಲಾವಣೆ ಮಾಡಿದ್ರಲ್ಲಿ ತಕರಾರಿಲ್ಲ. ಗಾಂಧೀಜಿ ಗಾಂಧೀಜಿ ಅಷ್ಟೇ ಎಷ್ಟು ಯೋಜನೆಗಳಿಗೆ ನೀವು ಇಲ್ಲಿವರೆಗೂ ಕೇಂದ್ರ ಸರ್ಕಾರ ಇಟ್ಟಿದ್ದಾರೆ, ಇವ್ರಿಗೆ ಬಿಡುಗಡೆ ಮಾಡ್ಲಿ. ಈಗ ನಾನ್ ಕೇಳ್ತೇನೆ, ಇದೇ ಮೇನ್ ಆಗಿದ್ದಿದ್ದು ಒಂದು ಮಹಾತ್ಮ ಗಾಂಧೀಜಿ ಹೆಸರಲ್ಲಿ ಸ್ಕೀಮ್ ಇರ್ತಕ್ಕಂಥದ್ದು ಇವಾಗ ಇದೊಂದೇ. ಇದನ್ನ ಈಗ ಉದ್ದೇಶಪೂರ್ವಕವಾಗಿ ಇವರು ರಾಮ್ಜಿ, ಅದ್ಯಾವ ಉದ್ದೇಶದಿಂದ? ಅದು ಅರ್ಥ ಏನಾದ್ರು ಕೊಡ್ಬೋದು, ಆದ್ರೆ ಇವರ ಸಿದ್ಧಾಂತ, ಅದ್ರಲ್ಲಿ ಇರ್ತಕ್ಕಂಥ ಹಿಡನ್ನು ಹೇಗೆ ಇವರು ಕಾರ್ಯತಂತ್ರ ತರ್ತಾ ಇದ್ದಾರೆ. ಅದೇ ರೀತಿ ಡೆಲ್ಲಿಲೂ ನಾನು ಹೇಳ್ತೀನಿ ಯಾವ ರೀತಿ ಇವರು ಏನೇನ್ ಬದಲಾವಣೆಗಳನ್ನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ. ಯಾಕಂದ್ರೆ ಇವತ್ತು ಮಹಾತ್ಮ ಗಾಂಧೀಜಿ ಅವರ ಹೆಸರನ್ನ ಉಳಿಸ್ತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯನ ಒಂದು ಜವಾಬ್ದಾರಿ. ಆದ್ರೆ ಇವತ್ತು ಕೇಂದ್ರ ಸರ್ಕಾರ ಏನ್ ಮಾಡಿದೆ, ಇದು ಒಂದು ಬೇಜವಾಬ್ದಾರಿ ನಡೆ. ಮತ್ತೆ ಇದು ಚರ್ಚೆ ಮತ್ತೆ ಮುಂದುವರಿಸೋಣ. ಮಹಾನ್ ವ್ಯಕ್ತಿಗಳನ್ನ ಅಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ.